ಯುದ್ಧ ಅಂತ ಬಂದಾಗ ಮೇಲುಗೈಯೇ ಇಲ್ಲ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಸಾರ ಆಯ್ತು. ಯುದ್ಧದಲ್ಲಿ ಗೆಲುವು ಸೋಲು ಮೇಲುಗೈ ಇಲ್ಲ, ನಾಶವಷ್ಟೇ ಇರೋದು. ಶಸ್ತ್ರಾಸ್ತ್ರಗಳಲ್ಲಿ ಅಥವಾ ಮಾನವ ಸಂಪತ್ತು ಎಲ್ಲದರಲ್ಲೂ ಖಾಲಿ ಆಗ್ತಾನೆ. ಸುಸ್ತಾಗುತ್ತೆ ಇರಾನ್. ಯಾವಾಗ ಹೊಡಿತೀನಿ? ಶತ್ರುನ ಬೆಳೆಸಿ ಹೊಡೆಯೋದು ನೋಡಿದ್ರೆ. ನ್ಯೂಕ್ಲಿಯರ್ ಪವರ್ ಇದೆಯಾ ಇರಾನ್ ಅವ್ರ ಹತ್ರ? ತಯಾರಿದ್ರೆ ಖಮೇನಿಗಿರೋ ಟೆಂಪರ್ಮೆಂಟ್ಗೆ ಹಾಕಿರೋನು ಇಷ್ಟೊತ್ತಿಗೆ. ನಿಮ್ ಪ್ರಕಾರ ಯಾರು ಮೇಲ್ಗೈ ಸಾಧಿಸಿದಾರೆ ಈಗ ಅಟ್ ಪ್ರೆಸೆಂಟ್, ಇರಾನ ಇಸ್ರೇಲ? ಯುದ್ಧ ಅಂತ ಬಂದಾಗ ಮೇಲುಗೈಯೇ ಇಲ್ಲ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಸಾರ ಇದು. ಯುದ್ಧದಲ್ಲಿರೋದು ಸೋಲು ಮತ್ತು ಗೆಲುವು ಇಲ್ಲ ಅಂತಾನೆ ಕೊನೆಗೆ. ದಟ್ ಈಸ್ ಪೀಕ್ ಆಫ್ ಸ್ಪಿರಿಚುಯಾಲಿಟಿ ಕೃಷ್ಣ ಹೇಳಿದ್ದು. ಕೃಷ್ಣ ಹೌ ವಾಸ್ ಎ ಬ್ರಿಲಿಯಂಟ್ ಗೈ. ಏನು ಬ್ರಿಲಿಯನ್ಸಿ ಇತ್ತು, ಮ್ಯಾಗ್ನಿಸಮ್ ತಲೆದು ಎಲ್ಲಿಗೆ ಓಡ್ತಾ ಇತ್ತು. ದಟ್ ಈಸ್ ಚೈತನ್ಯ ಮಹಾಪ್ರಭುವನ್ನು ನಾವೆಲ್ಲ ಕರೆಯೋದು ಅದನ್ನು. ಆ ಕಾಲಕ್ಕೆ ಹೇಳಿದ ಯುದ್ಧದಲ್ಲಿ ಗೆಲುವು ಸೋಲು ಮೇಲುಗೈ ಇಲ್ಲ, ನಾಶವಷ್ಟೇ ಇರೋದು. ನಿಮಗೆ ಇರಾನ್ ರೀಬಿಲ್ಡ್ ಆಗ್ಬೇಕಾದ್ರೆ ಎಷ್ಟು ಬೇಕು ದುಡ್ಡು, ಎಷ್ಟು ಟೈಮ್ ಬೇಕು, ಎಷ್ಟು ಮಾನವ ಸಂಪನ್ಮೂಲ ಬೇಕು, ಎಷ್ಟು ಸಹನೆ ಬೇಕು, ಎಷ್ಟು ಕೆಟ್ಟೋಯ್ತಿದೆಯಲ್ಲ. ಈಗ ನೀವು ಅವಾಗಲೇ ಒಂದು ಕೇಳಿದ್ರಿ ವರ್ಲ್ಡ್ ವಾರ್ 3 ಅಂತ. ಬೇರೆ ಬೇರೆ ರೂಪದಲ್ಲಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇಲ್ಲ, ಇದು ಶುರುವಾಗಿದೆ ಅಂತ. ವರ್ಲ್ಡ್ ವಾರ್ ಅನ್ನೋದು ಇನ್ನು ಮುಂದಕ್ಕೆ ಫ್ರೇಮ್ಡ್ ವರ್ಕ್ ಆಗಲ್ಲ. ವರ್ಲ್ಡ್ ವಾರ್ 2 ಅಂತಾನೆ ಇಲ್ಲಿ ಯುದ್ಧ, ಇವ್ರಿಗೆ ಯುದ್ಧನಪ್ಪ, ನೀವು ಸುಮ್ಮನೆ ಇರ್ಬೇಕು, ಓಕೆ ನೀನು ಬರಬಾರ್ದು ಅಂತ ಇಲ್ಲ. ಅದಕ್ಕೆ ಉದಾಹರಣೆ ಹೇಳ್ತೀನಿ. ಇರಾನ್ ಇರಾಕು ಯುದ್ಧ ಮಾಡೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾರೆ 2008 ಟೈಮಲ್ಲಿ. ಈ ಇಸ್ರೇಲ್ ಅವ್ರು ಏನು ಮಾಡ್ತಾರೆ ಗೊತ್ತಾ, ಯಹೂದಿಗಳು, ಈಗ ನಮಗೆ ಯಾರು ಬೆಟ್ರೆ ಇವರಿಬ್ಬರಲ್ಲಿ ಬದುಕಿದ್ರಿ ಅಂತ ನೋಡ್ತಾರೆ. ಅವ್ರದ್ದು ನಾಶದ ಪದ್ಧತಿ, ಸೃಷ್ಟಿಯ ಪದ್ಧತಿ ನಮ್ಮದು. ನಮ್ಮ ಭಾರತದ ಬೈಗುಳಗಳಲ್ಲೂ ಹುಟ್ಟಿಸೋ ಕ್ರಿಯೆ ಇದೆ. ನಾವು ಸೃಷ್ಟಿ, ಅವರು ನಾಶ. ಈ ಮಧ್ಯಪ್ರಾಚ್ಯದವರು ಸಿರಿಯಾ ಗಿರಿಯಾ ಎಲ್ಲ ನೋಡಿ, ನೀವು ಯಾವುದೇ ದೇಶ ತಗೊಳ್ಳಿ, ನೇಮ್ ಇಟ್ ಒಂದು ಗ್ಲೋಬಲ್ಲಿ ಯಾವುದೋ ಮಧ್ಯಪ್ರಾಚ್ಯನ ಅದು ಹಿಂಗೆ ಹುಡುಕಿ ನಾಶಕ್ಕೆ ಅವರು ಕೈ ಇಟ್ಕೊಂಡಿರ್ತಾರೆ. ಸುಮ್ಮನೆ ಗ್ಲೋಬ್ಗೆ ಬೆರಳಿಟ್ರೆ ಸಾಕು, ಆಯಿತಾ. ಇರಾನ್ ಇರಾಕ್ ನಡೀತಾ ಇದ್ದಾರೆ. ಇಸ್ರೇಲು ಆಪ್ರೇಷನ್ ಫ್ಲವರ್ ಅಂತ ಮಾಡಿತ್ತು ಒಂದನ್ನು. ನಾನು ಹೇಳ್ತಾ ಇದ್ದೆ 700 ಆವಾಗ ಇರಾನ್ ಮತ್ತು ಇಸ್ರೇಲ್ ಎಷ್ಟು ಕ್ಲೋಸ್ ಇದ್ದರು ಅಂದರೆ, ಮಿಸೈಲ್ಸ್ನ ಮಾಡೋಕ್ಕೆ ಇವರಿಬ್ಬರೇ ಫಸ್ಟ್ ಹೊರಟಿದ್ದು ಒಟ್ಟಿಗೆ. ತಮ್ಮ ಮಿಲಿಟರಿ ರೆಜಿಮೆಂಟ್ಗಳನ್ನು ತೈಲನ ಆಯಿಲ್ ಟ್ರೇಡನ್ನು ಒಟ್ಟಿಗೆ ಮಾಡಿದವರು ಇವರು. ಆ ಕಾಲದ ನೀವು ಆಯಿಲ್ ಟ್ರೇಡ್ನ ಲೋಗೋಗಳು ನೋಡಿದ್ರೆ 2 ದೇಶದ ಲೋಗೋ ಇದೆ. ಅವರು ಈ ಫತಾಹ್ ಕಾರಣಕ್ಕೆ, ಹಮಾಸ್ ಕಾರಣಕ್ಕೆ, ಬೇರೆ ಬೇರೆ ಕಾರಣಕ್ಕೆ ಹೊಡೆದಾಡ್ಕೊಂಡು ದೂರ ಆಗ್ತಾರೆ. ಇವ್ರಿಗೆ ಅಮೆರಿಕ ಸಪೋರ್ಟ್ ಮಾಡುತ್ತೆ, ಅವ್ರಿಗೆ ರಷ್ಯಾ ಚೀನಾ ಸಪೋರ್ಟ್ ಮಾಡುತ್ತೆ, ಇರಾನ್ ಅವ್ರಿಗೆ. ಹಂಗೆ ಹೋಗ್ತಾರೆ. ಸೇಮ್ ಇಂಡಿಯಾದ ಕಥೆನೇ. ಪಾಕಿಸ್ತಾನ ಬೇರೆ ಆದಂಗೆ ಕತೆ, ಬೇರೆ ಬೇರೆ ದೇಶಗಳೇ. ಬಟ್ ಇಲ್ಲಿ ನಮ್ದು ಒಂದು ದೇಶ ಎರಡಾಯ್ತು. ಈ ಇಸ್ರೇಲ್ ಅವ್ರು ಏನು ಮಾಡ್ತಾರೆ, ಇರಾಕ್ನ ಹೊಡೆದಾಕ್ಬಿಡ್ಲಿ, ಅದು ನಾಶ ಆಗ್ಬಿಟ್ರೆ ಆಯಿಲ್ ಟ್ರೇಡಿಂಗ್ ನಮಗೆ ಬರ್ತದೆ, ನಮ್ಗೆ ಇರಾಕ್ ಆಗಲ್ಲ ಅಂದ್ಬಿಟ್ಟು ಇರಾನಿಗೆ ಸಪೋರ್ಟ್ ಮಾಡ್ತಾರೆ. ಮೂಲ ಉದ್ದೇಶ ದ್ವೇಷದ ದೇಶಕ್ಕೆ ಹೆಂಗ್ ಸಪೋರ್ಟ್ ಮಾಡ್ತಾರೆ ಅಂದರೆ, ಇರಾನ್ಗೆ ಗೊತ್ತಾಗಲ್ಲ ಇವ್ರು ಇಸ್ರೇಲ್ ಸಪೋರ್ಟ್ ಮಾಡ್ತಾ ಇದೆ ಅಂತ. ಸೀಕ್ರೆಟಿವ್ ಸಪೋರ್ಟ್ ಅಂತಾರೆ, ಆಪರೇಷನ್ ಫ್ಲವರ್ ಅಂತಾರೆ ಅದಕ್ಕೆ. ಅಂದರೆ ಹೂ ಕೊಡ್ತಾ ಇದ್ದೀನಿ ನಿನಗೆ ಅಂತ. ಸಿ ಎಕ್ಸ್ಟರ್ನಲ್ ಅಫೇರ್ಸ್, ಇಂಟರ್ನಲ್ ಅಫೇರ್ಸ್ ಅಂತ ಕರಿತೀವಲ್ಲ ನಾವು. ಈ ದೇಶಗಳು ನಡೆಯೋದು ನೋಡಿ, ಅಂತಾರಾಷ್ಟ್ರೀಯ ಕಾನೂನು ಹೆಂಗಿದೆ ನೋಡಿ. ಹಾಗೆ ಪಿಕ್ಚರ್ US ಬಂದಿರಲಿಲ್ವಾ? ಅವ್ರು ಬಂದಿರಿ ಯಾರಿಗೂ ಫ್ಲವರ್ ಕೊಡಕ್ಕೆ ಬಿಡ್ತಿರಲಿಲ್ಲ ಬಿಡಿ, ಎಲ್ಲರೂ ಕಿವಿ ಮೇಲೆ ಇಟ್ಟಿರೋರು. ಹಿಂಗೆ ಅಂದರೆ ಇರಾನ್ಗೆ 10 ವರ್ಷ ಆದ್ಮೇಲೆ ಗೊತ್ತಾಯ್ತಂತೆ ಇದು ಇಸ್ರೇಲ್ ಸಪೋರ್ಟ್ ಮಾಡಿರೋದು ಅಂತ. ಇದರ ಅದರ್ವೈಸ್ ಅವ್ರು ತಗೊಳ್ತಿರ್ಲಿಲ್ಲ ಸಪೋರ್ಟ್ನ. ಅವ್ರಿಗೇನು ಇರಾಕ್ನ ನಾಶ ಮಾಡಿಬಿಡ್ಲಿ ಅಂತ. ಯಾಕಂದರೆ ಇರಾನ್ಗಿಂತ ಇರಾಕನ್ನ ಯೂಸ್ ಮಾಡ್ಕೊಳ್ಳೋ ಕೆಪಾಸಿಟಿ ಇಸ್ರೇಲ್ನವ್ರಿಗಿದೆ ಹಲವಾರು ವಿಚಾರಗಳಲ್ಲಿ. ಸೊ ನಾನು ಸ್ಟ್ರಾಂಗ್ ಆಗ್ತೀನಿ, ಸೊ ಇವನು ಖಾಲಿ ಆಗ್ತಾನೆ. ಶಸ್ತ್ರಾಸ್ತ್ರಗಳಲ್ಲಿ ಅಥವಾ ಮಾನವ ಸಂಪತ್ತು ಎಲ್ಲದರಲ್ಲೂ ಖಾಲಿ ಆಗ್ತಾನೆ. ಸುಸ್ತಾಗುತ್ತೆ ಇರಾನ್ಗೆ, ಯಾವಾಗ ಹೊಡಿತೀನಿ ಅಂತ. ಶತ್ರುನ ಬೆಳೆಸಿ ಹೊಡೆಯೋದು ನೋಡಿದ್ದಾರೆ ಎಲ್ಲರೂ. ಅವರು ಇವತ್ತಿನ ಪ್ಲಾನ್ ಎಲ್ಲ ಹಾಗಾದ್ರೆ ನೀವು ಇವತ್ತೇನು ನಾವು ಕನ್ನಡ ಟಾಕ್ಸಲ್ಲಿ ಖಡಕ್ ಟಾಕ್ಸಲ್ಲಿ ಮಾತಾಡ್ತಾ ಇದ್ವಲ್ಲ, ಅದು ಇವತ್ತಿನ ವಿಷಯ ಅಲ್ಲ. ಇದು ಅಮೇರಿಕಾ ಇಂಟರ್ಫಿಯರ್ ಆದಮೇಲೆ ಇದು ಇವತ್ತಿನ ವಿಷಯ ಆಗಿದೆ ಅಷ್ಟೇ. ಅದು ಅಮೇರಿಕಾ ಇಂಟರ್ಫಿಯರ್ ಆಗಿರಲಿಲ್ಲ ಅಂದಿದ್ರು ಇಸ್ರೇಲು ಇರಾನನ್ನ ಹೊಡೆಯೋ ಶಕ್ತಿವಂತ ದೇಶನೇನಾ? ಯುದ್ಧಗಳಂತೂ ಮಾಡ್ಕೋತಾರೆ, ಯಾರು ಹೊಡಿತಾರೆ ಗೊತ್ತಿಲ್ಲ. ಯಾಕಂದರೆ ಇರಾನ್ ಅಷ್ಟು ಸುಲಭದ ದೇಶ ಅನ್ಕೋಬಿಡಿ ನೀವು. ದೇ ಆರ್ ಆಲ್ಸೋ ಪವರ್ಫುಲ್. ಅವರು ಇಡೀ ತಮ್ಮ ಸಂಪನ್ಮೂಲನ ಬೇಕಾದ್ರೆ ಅವರು 100 ವರ್ಷ ಯಾರಿಗಾರು ಆಯಿಲ್ ಟ್ರೇಡ್ ಬರ್ಕೊಡ್ತಾ ಇದ್ದಾರೆ ಅವ್ರಿಗೆ, ಗೆಲ್ಲಕ್ಕೋಸ್ಕರ ಕೊಡಿ ನನಗೆ ಅಂತ. ಅವ್ರು ಯಾರನ್ನೂ ಇದುವರೆಗೂ ನೋಡಿ, ಇರಾನ್ನ ಹಠಮಾರಿತನ ಹೆಂಗಿದೆ ಅಂದರೆ, ಅವ್ರು ಇದುವರೆಗೂ ಯಾರಿಗೂ ನ್ಯಾಟೋಸ್ಗಾಗಲಿ ಇನ್ನೊಂದಕ್ಕಾಗಲಿ ಮತ್ತೊಂದಕ್ಕೆ ಸಪೋರ್ಟ್ ಕೇಳಲ್ಲ ಅವ್ರು ಸದ್ಯಕ್ಕೆ. ಈಗ ಅವರು ಬೆಳಗ್ಗೆಯಿಂದ ಇವತ್ತಿಂದ ಹೆಂಗಿದ್ದಾರೆ ಅಂತಂದರೆ, ಅವ್ರ ಮೇಲೆ ಒಂದು ಸಿಂಪತಿ ಕ್ರಿಯೇಟ್ ಮಾಡ್ಕೋತಾ ಇದ್ದಾರೆ. ಯಾಕಂದರೆ ಆ ದೇಶದ ಒಳಗಡೆ ಹಾನಿ ಆಗ್ತಿರೋದು ಅವ್ರಿಗೆ. ಆ ದೇಶದ ಜನ ಇರಾನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಯಾವಾಗ ಸಿವಿಲ್ ವಾರ್ ಆಗಬಹುದಾದಂಥ ಒಂದು ದೇಶದಲ್ಲಿ ಈ ಯುದ್ಧದ ಕಾರಣಕ್ಕೆ ಟ್ರಂಪ್ ಹ್ಯಾಡ್ ಗಿವನ್ ಎ ಗಿಫ್ಟ್ ಟು ದೆಮ್ ಇಂಡೈರೆಕ್ಟ್ ಸ್ಪೀಚಲ್ಲಿ. ಸೊ ಆ ದೇಶನ ಒಗ್ಗಟ್ಟು ಮಾಡಿಬಿಟ್ಟ.
ಆ ದೇಶ ಅಂದರೆ ನಿಮಗೆ ಆ ಮಧ್ಯಪ್ರಾಚ್ಯ ದೇಶಗಳು, ಸಣ್ಣ ಪುಟ್ಟ ದೇಶಗಳಿರುತ್ತೆ, ರಿಲಿಜನ್ಸ್ ಇರುತ್ತೆ, ಅಲ್ಲಲ್ಲೇ ಒಡಕುಗಳಿರುತ್ತೆ, ಅವೆಲ್ಲ ಒಗ್ಗಟ್ಟಾಗುತ್ತೆ. ಸೊ ಬಲ ಬಂದ್ಬಿಡ್ತವೆ. ಅವ್ರಿಗೊಂದು ನೈತಿಕವಾದ ಬಲ ಬರುತ್ತಲ್ಲ. ಸೊ ಹಿ ಕ್ಯಾನ್ ಫೈಟ್. ಈಗ ಶಕ್ತಿ ಇದೆ ಅವನಿಗೆ, ಅದರೇನು ಮುಲಾಜಿಲ್ಲ. ತನ್ನೂ ನಾಶ ಮಾಡಿಕೊಂಡು ನಿಮ್ಮನ್ನು ನಾಶ ಮಾಡೋ ಶಕ್ತಿ ಅಂತೂ ಇರೋಂಗಿದೆ. ಬಟ್ ಎಕನಾಮಿಕಲಿ ವೀಕ್ ಆಗ್ತಾ ಇದಾರಲ್ಲ, ಮುಂದೊಂದು ದಿನ ಹಾಗೆ ಆಗ್ತಾರೆ. ಯುದ್ಧ ಅನ್ನೋದು ಯಾವಾಗಲೂ ಅಷ್ಟೇ. ಅದು ಈ ಯುದ್ಧಕ್ಕೆ ಬೇಕಾದಂಥ ಗಾಡಿ ಚಕ್ರಗಳೇ ಇಲ್ದಂಗೆ ಆಗುತ್ತೆ. ಆಮೇಲೆ ಇರಾನ್ ತಬ್ಬಲಿ ದೇಶ ಅಲ್ವಾ. ಅದು ಇವತ್ತು ಇಡೀ ಜಗತ್ತಿನ ನೀವು ಸುಮ್ಮನೆ ಗ್ಲೋಬ್ ಥರ ಹಿಂಗೆ ನೋಡಿದ್ರೆ ಅದೊಂದು ತಬ್ಬಲಿ ದೇಶ, ಯಾರು ಇಲ್ಲ ಅದ್ರ. ಬಟ್ ಈಗ ತಬ್ಬಲಿ ದೇಶ ಅಡಾಪ್ಟ್ ಮಾಡ್ಕೊಳಕ್ಕೆ ಯಾರು ಬರ್ತಾರ? ಆ ತಬ್ಬಲಿ ದೇಶ ಹೆಂಗಿದೆ ಅಂದ್ರೆ ನಾನೇ ನಿನ್ನ ಸಾಕ್ತೀನಿ, ನಾನು ನಿನ್ನ ಮಾಡ್ಲಿಕ್ಕೆ ಬರಲ್ಲ ಅನ್ನೋ ದೇಶ ಅದು. ಹಂಗೆ ಅದು ಬೇಗ ಸರೆಂಡರ್ ಆಗೋ ದೇಶ ಅಲ್ಲ ಅದು. ಆಮೇಲೆ ಅವರು ಈ ಸುನ್ನಿ ವರ್ಸಸ್ ಶಿಯಾ ಏನು ಅಬ್ರಾಮ್ ರೀಜನಲ್ಸ್ ಇದಾರಲ್ಲ, ಅಷ್ಟು ಸುಲಭಕ್ಕೆ ಅವರೆಲ್ಲೂ ಮಂಡಿ ಊರಿಲ್ಲ. ಇದುವರೆಗಿನ ಚರಿತ್ರೆ ನೋಡಿದ್ರೆ, ವಿಶ್ವ ಚರಿತ್ರೆಗಳನ್ನು ನೋಡಿದ್ರೆ ಅಷ್ಟು ಸುಲಭಕ್ಕೆ ಮಂಡಿ ಊರವರಲ್ಲ ಅವರು. ನ್ಯೂಕ್ಲಿಯರ್ ಪವರ್ ಇದೆಯಾ ಇರಾನ್ ಅವ್ರ ಹತ್ರ? ಅಲ್ಲ, ಈಗ ಅವರು ಇನ್ವೆನ್ಷನ್ ಹಂತದಲ್ಲಿದ್ದಾರೆ. ದೇ ಎಟ್ ಟು ಹ್ಯಾವ್ ಅನೌನ್ಸ್ ಅಲ್ಲ ಇದು. ಅವರು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ಬೇಕಲ್ಲ. ಅದು ಎಲ್ಲಿ ಮಾಡೋದು? ಅದಕ್ಕೆ ಪರ್ಮಿಷನ್ ಬೇಕಲ್ಲ. ಹೌದು. ಈಗ ಅವ್ರು ಪರ್ಮಿಷನ್ಗೆಲ್ಲ ವೆಯ್ಟ್ ಮಾಡ್ತಾರ. ಆ ರಿಲೇಜ್ಗಿದ್ದಾರೆ. ಈಗ ಮಾಡಲ್ಲ. ಅವ್ರದ್ದು ನನ್ನ ಪ್ರಕಾರ ತಯಾರಿಲ್ಲ. ತಯಾರಿದ್ರೆ ಖಮೇನಿಗಿರೋ ಟೆಂಪರ್ಮೆಂಟಿಗೆ ಹಾಕಿರೋಣ ಇಷ್ಟೊತ್ತಿಗೆ. ವರ್ಲ್ಡ್ ಈಗ ವಿಶ್ವಸಂಸ್ಥೆ ಎಲ್ಲ ಯಾರು ಇಲ್ಲ, ಹೇಳೋರು ಕೇಳೋರು ಹೇಳಿದ್ರೆ ಇನ್ನೇನು ಮಾಡ್ತಾರೆ. ಬಟ್ ಅದು ಒಂದೇನಂದರೆ, ಈಗ ತಯಾರಿದ್ರೆ ಅದನ್ನು ಹಾಕಬೇಕು, ಎಕ್ಸ್ಪೆರಿಮೆಂಟ್ ಆಗಬೇಕು, ಅದು ಪ್ರೂವನ್ ಆಗಬೇಕು ಸೈಂಟಿಫಿಕ್ಲಿ, ಅದರದ್ದು ಫಾರ್ಮುಲಾ ಸೀಕ್ರೆಟಿವ್ ಆಗಿ ಇಡಬೇಕು. ಅದಾದಮೇಲೆ ಅದನ್ನು ಅದರ ಪ್ರಯೋಗ ನಾಶ ಅಲ್ವಾ ಬ್ರದರ್, ಅಂದರೆ ಸಂಪೂರ್ಣ ನಾಶ ಅಲ್ವಾ. ನಾನು ಇರಲ್ಲ, ನೀವು ಇರಲ್ಲ, ಏನೂ ಇಲ್ಲದಂಥ ಒಂದು ನಾಶ. ಬಟ್ ಏನು ನನಗನ್ಸುತ್ತೆ ನನ್ನ ಪೀಳಿಗೆ ಅದನ್ನು ನೋಡ್ಬಿಡುತ್ತಾ ಅಂತ, ಒಂದು ಪರಮಾಣು ಬಾಂಬ್ ನ್ಯೂಕ್ಲಿಯರ್ನ ವಾರು ನೋಡ್ಬಿಡುತ್ತಾ ಅಂತ. ನೋಡಕ್ಕೆ ನಾವು ಇರ್ತೀವಲ್ಲೋ ಗೊತ್ತಿಲ್ಲ. ತುಂಬ ಅಪಾಯಕಾರಿ. ನಾನು ನೀವು ಕೂತ್ಕೊಂಡು ಇಷ್ಟು ಮಾತಾಡೋಷ್ಟು ಸಲೀಸಾದ ವಿಷಯ ಅಲ್ಲ ಅದು. ಏನೂ ಇರಲ್ಲ, ನಾಶ ಏನೂ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಪ್ರಾಬಬಿಲಿಟಿ ಆಫ್ ಪರ್ಸೆಂಟೇಜ್ ಜಾಸ್ತಿನೇ ಇದೆ ಅಂತ ಹೇಳ್ತಿದ್ದೀರಾ ನೀವು? ಅಲ್ಲ, ಅವ್ರು ಪ್ರೂವ್ ಮಾಡಿದ್ರೆ ಹೇಳೋಕ್ಕಾಗಲ್ಲ. ಅದು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವರು ಅಷ್ಟು ಜಿದ್ದಿಗೆ ಬಿದ್ದಿದ್ದಾರೆ. ಈಗ ಅವರ ಈಗೋ ಹೇಟ್ ಬಿದ್ದಿದೆ. ಅವ್ರಿಗೆಲ್ಲ ರೀತಿಯಲ್ಲೂ ಮೋಸ ಆಗಿದೆ. ಇದು ಮೋಸದ ಯುದ್ಧ ಮಾಡ್ತಾರೆ ಟ್ರಂಪ್. ರಾಜತಾಂತ್ರಿಕವಾಗಲಿ ಅಥವಾ ಟೆಕ್ನಿಕಲಿ ಆಗಲಿ ಯುದ್ಧಕ್ಕೊಂದು ರೀತಿ ನೀತಿ ಇರ್ಬೇಕಲ್ಲ, ಅದನ್ನೇನು ಫಾಲೋ ಮಾಡ್ತಿಲ್ವಲ್ಲ. ಅದೇ ನೀವು ಹೇಳಿದಾಗೆ ಇದು World War III ಮುನ್ಸೂಚನೆ ಅಲ್ಲ, ಆಲ್ರೆಡಿ World War III ಇದೀವಿ ಅಂತಂದ್ರೆ ವ್ಯಾಕ್ಸಿನ್ ಕೋವಿಡ್ ಕಾಲದಿಂದನೇ ವರ್ಲ್ಡ್ ವಾರ್ ಇದೆ, ನಡೀತಾ ಇದೆ. ಬೇರೆ ಬೇರೆ ರೂಪದಲ್ಲಿ ನಡೀತಾ. ಪ್ಲಾನ್ಡ್ ವಾರ್ ಇದು, ಬೇರೆ ಬೇರೆ ರೂಪದಲ್ಲಿ ನಡೀತಾ ಇದೆ ಅಷ್ಟೇ. ನಮಗೆ ತುಂಬ ಅಸ್ತಿತ್ವದ ಕೊರತೆ ಇದೆ, ಬದುಕಿನ ಕೊರತೆ ಇದೆ. ಈ ಕ್ಷಣಕ್ಕೆ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ನಾವು ಯುದ್ಧದಲ್ಲೇ ಇದ್ದೀವಿ ಆಲ್ರೆಡಿ. ಅಂಡ್ ನಾವು ಯುದ್ಧದಲ್ಲಿ ಭಾಗವಹಿಸೋದಕ್ಕೆ ತುಂಬ ದಿನ ಬೇಕಾಗಿಲ್ಲ. ನಾವು ಭಾಗವಹಿಸ್ತಾ ಇದ್ದೀವಿ, ಸುಮ್ಮನಿದ್ದು ಭಾಗವಹಿಸ್ತಾ ಇದ್ದೀವಿ ನಾವು. ನಮಗೆ ಇರಾನ್ ಜೊತೆ ಇರುವ ಸಂಪನ್ಮೂಲ ನಮಗಿರೋದು 5 ಪಾಯಿಂಟಲ್ಲಿರೋದು. ಇಸ್ರೇಲ್ ಜೊತೆ ಇರೋದು ಸಂಬಂಧ ಇಷ್ಟೇ ಇರೋದು, ಅಮೇರಿಕ ಜೊತೆ ಇರೋದು ಅಷ್ಟೇ ಇರೋದು. ಆದರೆ ಅವರವರ ತಲ್ಲಣಗಳಿದೆಯಲ್ಲ, ಇದನ್ನು ಬಟರ್ಫ್ಲೈ ಎಫೆಕ್ಟ್ ಅಂತ ಅಂದ್ಕೊಳ್ಳಿ ಅಥವಾ ವಾಟರ್ಲೂ ವಾರ್ಸ್ ಅಂತ ನಾನು ಕರ್ಕೊಳ್ಳಿ. ಹಿಂಗಂದರೆ ಎಲ್ಲೋ ಜರ್ಮನ್ ಏನೋ ಮಾಡ್ತಾ ಇದ್ರೆ ನಮಗೆ ಎಫೆಕ್ಟ್ ಆಗುತ್ತೆ. ಕರೆಕ್ಟ್. ಇವತ್ತು ಜಾಗತೀಕರಣ ವ್ಯವಸ್ಥೆಗೆ ಬಂದು ಒಂದು ಚಿಕ್ಕ ಹಳ್ಳಿ ಆಗೋಯ್ತಲ್ಲ ಜಗತ್ತು. ನಾನೇ ಬೇರೆ, ಹಂಗಿಲ್ವಲ್ಲ. ನಾವೆಲ್ಲರಿಗೂ ಒಂದಕ್ಕೊಂದು ಇಂಟರ್ಲಿಂಕ್ ಇದ್ದೀವಿ ಬೇರೆ ಬೇರೆ ವಿಷಯಗಳಲ್ಲಿ. ಸೊ ಅಲ್ಲಿ ಏನೇ ನಡೆದ್ರು, ಎಲ್ಲೋ ಮಳೆ ಆದರೆ ಇಲ್ಲಿ ತಣ್ಣಗೆ ಗಾಳಿ ಬೀಸ್ದಂಗೆ ಸುನಾಮಿ ಎಫೆಕ್ಟ್ ಥರ ನಡೀತದೆ.